ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಇದು ಮಿಸಸ್ ಅಗಸ್ತ್ಯ ಭಾರದ್ವಾಜ್ ಭಾಗ 26. ಅಹಾನ ಎಚ್ಚರಗೊಂಡು ಪಕ್ಕದಲ್ಲಿ ಕಣ್ಣಾಡಿಸಿದಾಗ ಅಗಸ್ತ್ಯ ಅಲ್ಲಿರಲಿಲ್ಲ. ಗಾಬರಿಯಲ್ಲಿ ಗಡಿಯಾರ ಕಡೆ ನೋಡಿದಾಗ ಸಮಯ 7 ಗಂಟೆಯನ್ನು ತೋರಿಸುತ್ತಿತ್ತು. ಅಗಸ್ತ್ಯ ಎಲ್ಲಿ ಹೋದರು? ಇವರಿಗೆ ಈ ಜಾಗ ಬೇರೆ ಹೊಸತು ಎಂದು ಬೆಡ್ಶೀಟ್ ಸರಿಸಿ ಮಂಚದಿಂದ ಕೆಳಗೆ ಇಳಿದವಳು ತನ್ನ ಬಟ್ಟೆಯನ್ನು ಸರಿಪಡಿಸಿಕೊಂಡಳು. ಬಾತ್ರೂಮ್ನಲ್ಲಿ ಇರಬಹುದೇನೋ ಎಂದುಕೊಂಡು ಅದರ ಬಳಿ ಬಂದಾಗ ಬಾಗಿಲು ತೆರೆದೇ ಇತ್ತು. ನಿಧಾನವಾಗಿ ಬಾಗಿಲನ್ನು ತಳ್ಳಿ ನೋಡಿದವಳು ಅವನು ಅಲ್ಲಿಲ್ಲ ಎಂದು ಖಚಿತಪಡಿಸಿಕೊಂಡ ನಂತರ ಬಾಲ್ಕನಿಗೆ ಬಂದವಳ ಕೆನ್ನೆಗಳು ಅವಳೆದುರಿರುವ ದೃಶ್ಯವನ್ನು ನೋಡುತ್ತಲೇ ಕೆಂಪಾಗಿದ್ದವು. ಅಗಸ್ತ್ಯ ಕೇವಲ ಕಪ್ಪು ಬಣ್ಣದ ಒಂದು ನೈಟ್ ಪ್ಯಾಂಟೊಂದನ್ನು ಧರಿಸಿ ತನ್ನ ದೇಹವನ್ನು ದಂಡಿಸುವುದರಲ್ಲಿ ಮಗ್ನನಾಗಿದ್ದ. ಅವನು ವ್ಯಾಯಾಮ ಮಾಡುತ್ತಿದ್ದರೆ ಅವನ ದೇಹದ ಮಾಂಸಖಂಡಗಳೆಲ್ಲವೂ ಉಬ್ಬಿ ಇನ್ನೇನು ಹೊಡೆದು ಹೋಗುತ್ತವೆಯೇನೋ ಎನ್ನುವಂತೆ ಕಾಣುತ್ತಿತ್ತು. ಅವನ ಹಣೆಯಿಂದ ಇಳಿದ ಬೆವರು ಅವನ ಚೂಪು ಮೂಗನ್ನು ಸೋಕಿ ಹನಿ ಹನಿಯಾಗಿ ನೆಲಕ್ಕುರುಳುತ್ತಿದ್ದವು. ಅಗಸ್ತ್ಯ ತನ್ನ ಪಾಡಿಗೆ ತಾನು ವ್ಯಾಯಾಮ ಮಾಡುತ್ತಿದ್ದರೆ ಅಹಾನ ಬಾಯಿ ಬಿಟ್ಟುಕೊಂಡು ಅವನನ್ನೇ ನೋಡುತ್ತಾ ನಿಂತಿದ್ದಳು. ಅವಳು ತನ್ನನ್ನು ನೋಡುತ್ತಿರುವುದು ತಿಳಿದರೂ ಸಹ ತಿಳಿಯದವನಂತೆ ತನ್ನ ಪಾಡಿಗೆ ತಾನು ದೇಹ ದಂಡಿಸುವ ಕೆಲಸವನ್ನು ಮುಂದುವರೆಸಿದ್ದ. ಹಲವು ನಿಮಿಷಗಳು ಕಳೆದ ನಂತರ ಗುಡ್ ಮಾರ್ನಿಂಗ್ ಗೊಂಬೆ ಎಂಬ ಮಾದಕ ಧ್ವನಿ ಅತಿ ಸನಿಹದಲ್ಲಿ ಕೇಳಿ ಬಂದಂತಾಗಿ ಅಹಾನ ಬೆಚ್ಚಿ ಹಿಂದೆ ಸರಿದಳು. ಬೆವರಿನಲ್ಲಿ ಸ್ನಾನ ಮಾಡಿದವನಂತೆ ತನಗೆ ಅತಿ ಸನಿಹದಲ್ಲಿ ನಿಂತದ್ದ ಅಗಸ್ತ್ಯನನ್ನು ನೋಡಿ ಜೊತೆಗೆ ಅವನು ತನ್ನನ್ನು ಗೊಂಬೆ ಎಂದು ಕರೆದದ್ದು ಅವಳನ್ನು ನಾಚಿಕೆಯಲ್ಲಿ ತಲೆ ತಗ್ಗಿಸುವಂತೆ ಮಾಡಿತ್ತು. ವೆರಿ ಗುಡ್ ಮಾರ್ನಿಂಗ್ ಅಗಸ್ತ್ಯ ಎಂದು ಸುರಿದಳು ಮೆಲ್ಲನೆ. ತಾನು ಇಷ್ಟು ಹೊತ್ತು ಬಾಯಿ ಬಿಟ್ಟುಕೊಂಡು ಅವರನ್ನು ದಿಟ್ಟಿಸುತ್ತಿದ್ದದ್ದು ಅಗಸ್ತ್ಯನಿಗೆ ತಿಳಿದು ಹೋಯ್ತಾ? ಛೇ, ನನ್ನ ಬಗ್ಗೆ ಏನಂದ್ಕೊಂಡ್ರೋ ಏನೋ ಎಂದು ಅವಲತ್ತುಕೊಂಡಳು. ಯಾಕೆ ತಲೆ ತಗ್ಗಿಸಿ ನಿಂತಿದ್ದೀಯಾ ಅಹಾನ? ಏನಾದರೂ ತಪ್ಪು ಮಾಡಿದ್ದೀಯಾ? ಒಂದು ಹೆಜ್ಜೆ ಮುಂದಿಟ್ಟವನಿಂದ ಒಂದು ಹೆಜ್ಜೆ ಹಿಂದೆ ಸರಿದು ಇಲ್ಲ ಎಂದು ತಡವರಿಸಿದಳು. ಮತ್ತ್ಯಾಕೆ ಈ ರೀತಿ ತಲೆ ತಗ್ಗಿಸಿ ನಿಂತಿದ್ದೀಯಾ? ನನಗೆ ಗೊತ್ತಿರೋ ಪ್ರಕಾರ ತಪ್ಪು ಮಾಡಿದವರು ಮಾತ್ರ ಈ ರೀತಿ ತಲೆ ತಗ್ಗಿಸುವುದು. ಛೇಡಿಸಿದನು. ಹಾಗೆಲ್ಲ ಏನಿಲ್ಲ, ನಾನು ನಿಮ್ಮನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದೆ ಎಂದಳು. ನನ್ನನ್ನು ಹುಡುಕಿಕೊಂಡು ಬಂದವಳು ನನ್ನನ್ನು ಮಾತನಾಡಿಸದೆ ನನ್ನನ್ನೇ ತಿಂದು ಬಿಡುವಂತೆ ಯಾಕೆ ನೋಡ್ತಾನೆಂತಿದ್ದೆ ಎಂದಾಗ ಅವಕ್ಕಾಗಿ ಅವನನ್ನೇ ದಿಟ್ಟಿಸಿದಳು. ತಾನು ಅವರನ್ನು ನಾಚಿಕೆ ಇಲ್ಲದವಳಂತೆ ನೋಡುತ್ತಾ ನಿಂತದ್ದು ಇವರಿಗೆ ತಿಳಿದು ಬಿಟ್ಟಿದೆ ಎಂದು ನೆನೆದು ಅವಳಿಗೆ ಮುಜುಗರದಲ್ಲಿ ತಲೆ ಚಚ್ಚಿಕೊಳ್ಳುವಂತಾಯಿತು. ಆದರೂ ಧೈರ್ಯ ತಂದುಕೊಂಡು ನಾನು ಈಗ ತಾನೇ ಇಲ್ಲಿಗೆ ಬಂದಿದ್ದು, ನೀವು ಹೇಳಿದ ರೀತಿ ನಿಮ್ಮನ್ನು ತಿಂದು ಬಿಡುವಂತೆ ನೋಡುತ್ತಾ ನಿಂತಿರಲಿಲ್ಲ ಎಂದು ಜೋರು ಮಾಡಿದಳು. ಹೌದಾ ಎಂದು ಒಂದು ಹೆಜ್ಜೆ ಮುಂದಿಟ್ಟಾಗ ಹ್ಞೂ ಎನ್ನುವಂತೆ ತಲೆಯಾಡಿಸಿದಳು. ಐ ಡೋಂಟ್ ಥಿಂಕ್ ಸೋ ಇನ್ನೊಂದು ಹೆಜ್ಜೆ ಮುಂದಿಟ್ಟಿದ್ದನು. ಅವನ ಧ್ವನಿಯಲ್ಲಿದ್ದ ತುಂಟತನವನ್ನು ಗಮನಿಸಿದವಳು ನಿಮ್ಮ ಪ್ರೋಟೀನ್ ಡ್ರಿಂಕ್ ರೆಡಿ ಮಾಡಿಕೊಂಡು ಬರ್ತೀನಿ ಎಂದು ಬಡಬಡಿಸಿ ಅಲ್ಲಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದವಳನ್ನು ಹಿಡಿದು ನಿಲ್ಲಿಸಿ ನನ್ನ ಪ್ರಶ್ನೆಗೆ ಉತ್ತರ ಬರಲಿಲ್ಲ ಅಹಾನ ಎಂದನು ಹುಬ್ಬು ಹಾರಿಸಿ. ಅಹಾನಾಳಿಗಂತೂ ತಾನು ಯಾಕಾದರೂ ಇವರನ್ನು ಹುಡುಕಿಕೊಂಡು ಬಂದೆನೋ ಅನಿಸುವಂತಾಯಿತು. ತಲೆ ಎತ್ತಿ ನೋಡಿದರೆ ಅಗಸ್ತ್ಯ ಅವಳನ್ನೇ ತುಂಟತನದಿಂದ ನೋಡುತ್ತಿದ್ದ. ಅವನಿಂದ ತಪ್ಪಿಸಿಕೊಳ್ಳಲು ಹೋದಾಗ ಅಡ್ಡಗಟ್ಟಿ ನಿಂತು ಬಿಟ್ಟ. ಅವನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಪಟ್ಟು ಸಾಕಾಗಿ ಸೋತವಳಂತೆ ಸುಮ್ಮನೆ ನಿಂತು ಬಿಟ್ಟಳು ಹುಡುಗಿ. ಬೀಸಿ ಬಂದ ತಂಗಾಳಿಗೆ ತನ್ನ ಮುಖದ ತುಂಬ ಹರಡಿಕೊಂಡ ಮುಂಗುರುಳನ್ನು ಕಿವಿಯ ಹಿಂದೆ ಸರಿಸಬೇಕು ಎನ್ನುವಷ್ಟರಲ್ಲಿ ಆ ಕೆಲಸವನ್ನು ಅವನೇ ಮಾಡಿ ಮುಗಿಸಿದ್ದ. ಅದರ ಜೊತೆಗೆ ಅಹಾನಾಳ ಕಣ್ಣುಗಳು ಅರಳುವಂತೆ ಇನ್ನೊಂದು ಕೆಲಸವನ್ನು ಸಹ ಮಾಡಿದ್ದ. ಅಹಾನ, ಇನ್ನೂ ಯಾಕೆ ಇಲ್ಲೇ ನಿಂತಿದ್ದೀಯಾ? ಹೋಗಿ ನನ್ನ ಪ್ರೋಟೀನ್ ಶೇಕ್ ತೆಗೆದುಕೊಂಡು ಬಾ. ನಾನಿನ್ನು ಸಕಲೇಶ್ಪುರ ಬೇರೆ ನೋಡಿಲ್ಲ, ಹೋಗುವುದಕ್ಕೆ ತಡವಾಗುತ್ತೆ ಎಂದವನು ತನ್ನ ದೇಹವನ್ನು ದಂಡಿಸುವ ಕಾರ್ಯಕ್ಕೆ ಮರಳಿದರೆ ಅಹಾನ ಕೀ ಕೊಟ್ಟ ಗೊಂಬೆಯಂತೆ ಅವನು ಚುಂಬಿಸಿದ ಕೆನ್ನೆಯನ್ನು ತನ್ನ ಬಲಗೈಯಿಂದ ಮುಟ್ಟಿಕೊಂಡು ಹೊರಟು ಹೋದಳು. ಅವಳು ಹೋದ ಕಡೆಯೇ ನೋಡುತ್ತಾ ಮುಗುಳ್ನಕ್ಕ ಅಗಸ್ತ್ಯ ತನ್ನ ಕೆಲಸವನ್ನು ಮುಂದುವರೆಸಿದ್ದ. ಅಹಾನ ಅಡುಗೆ ಮನೆಗೆ ಬರುವಷ್ಟರಲ್ಲಿ ಅವಳ ತಾಯಿ ಬೆಳಗಿನ ತಿಂಡಿಯನ್ನು ತಯಾರಿಸುತ್ತಿದ್ದರು. ಕೀ ಕೊಟ್ಟ ಗೊಂಬೆಯಂತೆ ಬರುತ್ತಿದ್ದವಳನ್ನು ನೋಡಿ ಅಹಾನ, ಏನಾಯಿತು, ಯಾಕೆ ಈ ರೀತಿ ಬರ್ತಿದ್ದೀಯಾ ಎಂದು ಪ್ರಶ್ನಿಸಿದರು. ಯಾವ ರೀತಿ ಎಂದಳು ಆಶ್ಚರ್ಯದಲ್ಲಿ. ಏನೋ ಅನುಮಾನ ಬಂದವರಂತೆ ಅವಳನ್ನೇ ದೀರ್ಘವಾಗಿ ದಿಟ್ಟಿಸಿದಾಗ ಅವಳ ಕೆನ್ನೆಗಳು ಕೆಂಪಾಗಿರುವುದು ಅವರ ಗಮನಕ್ಕೆ ಬಂದಿತು.
ಏನು ನಡೆದಿರಬಹುದೆಂಬ ಸಣ್ಣ ಸಿಡುಬು ಸಿಗುತ್ತಲೇ ಮುಗುಳ್ನಕ್ಕು ತಲೆಯಾಡಿಸಿದವರು, ಏನಿಲ್ಲ ಬಿಡು, ತಗೋ ಈ ಕಾಫಿ ಕುಡಿ ಎಂದು ಬಿಸಿ ಬಿಸಿ ಕಾಫಿಯನ್ನು ಅವಳ ಮುಂದಿಡಿದರು. ಕಾಫಿಯನ್ನು ಕುಡಿಯುತ್ತಾ ಅಗಸ್ತ್ಯನ ಪ್ರೋಟೀನ್ ಡ್ರಿಂಕನ್ನು ತಯಾರಿಸಲು ಹಣ್ಣುಗಳ ಸಿಪ್ಪೆ ಬಿಡಿಸತೊಡಗಿದಳು. ಕಣ್ಣು ಮುಚ್ಚಿದರೆ ಬಿಟ್ಟರೆ ಅಗಸ್ತ್ಯ ಅವಳ ಕೆನ್ನೆಯನ್ನು ಚುಂಬಿಸಿದ್ದೇ ನೆನಪಾಗುತ್ತಿತ್ತು. ಬಿಸಿ ಏರುತ್ತಿದ್ದ ತನ್ನ ಕೆನ್ನೆಗಳನ್ನು ಆಗಾಗ ತನ್ನ ಅಂಗೈಯಿಂದ ಒತ್ತಿಕೊಳ್ಳುತ್ತಾ, ಸೌಮ್ಯರ ಕುತೂಹಲದ ನೋಟದಿಂದ ತಪ್ಪಿಸಿಕೊಳ್ಳುತ್ತಾ ಕಡೆಗೂ ಅಗಸ್ತ್ಯನ ಪ್ರೋಟೀನ್ ಶೇಕನ್ನು ತಯಾರಿಸಿದಳು. ಸೌಮ್ಯರಿಗಂತೂ ತಮ್ಮ ಮಗಳನ್ನು ಈ ರೀತಿ ನೋಡಿ ತಮ್ಮ ಕಣ್ಣನ್ನು ತಮಗೆ ನಂಬಲಾಗಲಿಲ್ಲ. ಮಗಳ ದಾಂಪತ್ಯ ಜೀವನದ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲವನ್ನು ತಡೆಯಲಾರದೆ, ಅಹಾನ, ನಿನ್ನ ಬಳಿ ಏನೋ ಮಾತಾಡಬೇಕಿತ್ತು ಎಂದರು. ಮಮ್ಮಿ, ಮೊದಲು ಅವರಿಗೆ ಇದನ್ನು ಕೊಟ್ಟು ಬರ್ತೀನಿ, ಆಮೇಲೆ ಮಾತಾಡೋಣ ಎಂದಳು. ಸೌಮ್ಯ ಸರಿ ಎಂದು ತಮ್ಮ ಒಪ್ಪಿಗೆ ಸೂಚಿಸಿದ ನಂತರ ಒಂದು ಬಾಟಲಿಗೆ ತಾನು ತಯಾರಿಸಿದ ಪ್ರೋಟೀನ್ ಡ್ರಿಂಕನ್ನು ಸುರಿದುಕೊಂಡು ಮೆಟ್ಟಿಲು ಹತ್ತಿ ರೂಮಿನ ಬಾಗಿಲಿನ ಬಳಿ ಬಂದು ನಿಂತವಳಿಗೆ ಒಳಗೆ ಹೋಗಲು ಧೈರ್ಯವೇ ಸಾಲುತ್ತಿಲ್ಲ. ಹೃದಯ ಬಡಿತವೇಕೋ ಏರುಪೇರಾದ ಅನುಭವ. ಕೈಗಳು ಬೆವರಿ ಅವಳ ಕೈಯಲ್ಲಿದ್ದ ಬಾಟಲಿ ಜಾರುತ್ತಿತ್ತು. ಅದನ್ನು ಹರಸಾಹಸಪಟ್ಟು ಕೈಯಲ್ಲಿ ಹಿಡಿದು ನಿಂತಿದ್ದಳು. ಬಿಸಿ ಏರುತ್ತಿರುವ ಕೆನ್ನೆಗಳನ್ನು ತನ್ನ ಅಂಗೈಯಿಂದ ಒತ್ತಿಕೊಂಡವಳು ಕಡೆಗೂ ಧೈರ್ಯ ಮಾಡಿ ಬಾಗಿಲನ್ನು ಸ್ವಲ್ಪವೇ ಸರಿಸಿ ಕಳ್ಳಿಯಂತೆ ಒಳಗೆ ಇಣುಕಿ ನೋಡಿದಳು. ರೂಮು ಸಂಪೂರ್ಣವಾಗಿ ಖಾಲಿಯಾಗಿತ್ತು. ತನ್ನೆದೆಯ ಮೇಲೆ ಕೈಯಿಟ್ಟು ನೆಮ್ಮದಿಯ ನಿಟ್ಟುಸಿರೊಂದನ್ನು ಹೊರಬಿಟ್ಟವಳು ಕಳ್ಳ ಹೆಜ್ಜೆಯನ್ನಿಟ್ಟು ಒಳಗೆ ಬಂದಿದ್ದಳು. ಬಾತ್ರೂಮಿನಿಂದ ನೀರಿನ ಶಬ್ದ ಹೊರಬರುತ್ತಿರುವುದನ್ನು ಕೇಳಿಸಿಕೊಂಡವಳು, ಇದೇ ಸರಿಯಾದ ಸಮಯ. ಅವರು ಸ್ನಾನ ಮುಗಿಸಿ ಹೊರಗೆ ಬರುವಷ್ಟರಲ್ಲಿ ಈ ಬಾಟಲಿಯನ್ನು ಇಲ್ಲಿಟ್ಟು ಹೋಗಿಬಿಡಬೇಕು. ಅಪ್ಪಿತಪ್ಪಿ ಅವರ ಕೈಗೆ ಏನಾದರೂ ಸಿಕ್ಕಿಬಿದ್ದರೆ ನನ್ನನ್ನು ಇನ್ನಷ್ಟು ಗೋಳಾಡಿಸಿ ಬಿಡುತ್ತಾರೆ ಎಂದುಕೊಂಡು ಬಾಟಲಿಯನ್ನು ಅಲ್ಲಿಯೇ ಇದ್ದ ಟೇಬಲ್ ಮೇಲೆ ಇಟ್ಟು ಕೆಳಗೆ ಓಡಿ ಹೋದಳು. 10 ನಿಮಿಷದ ನಂತರ ಸ್ನಾನ ಮುಗಿಸಿ ಬಾತ್ರೂಮಿನಿಂದ ಹೊರಬಂದ ಅಗಸ್ತ್ಯ ಟೇಬಲ್ ಮೇಲಿದ್ದ ಬಾಟಲಿಯನ್ನು ನೋಡಿ ಮುಗುಳ್ನಕ್ಕು ಅದನ್ನು ಕೈಗೆ ತೆಗೆದುಕೊಂಡನು. ತಾನು ಅಹಾನಳ ಕೆನ್ನೆಯನ್ನು ಚುಂಬಿಸಿದಾಗ ಅವಳ ಮುಖ ಕೆಮ್ಮಣ್ಣಕ್ಕೆ ತಿರುಗಿದನ್ನು ನೆನೆದವನಿಗೆ ಅವಳನ್ನು ಇನ್ನಷ್ಟು ಮುದ್ದಿಸುವಂತಾಯಿತು. ಆದರೆ ಆ ಸಮಯವಿನ್ನೂ ಬಂದಿಲ್ಲ. ಬಂದಾಗ ಮಾತ್ರ ಅವಳ ಕೆನ್ನೆಗಳು ಯಾವಾಗಲೂ ಕೆಂಪಾಗಿರುವಂತೆ ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ ಎಂದು ಮನದಲ್ಲೇ ಶಪಥ ಮಾಡಿಕೊಂಡವನು ಬಾಟಲಿಯಲ್ಲಿದ್ದ ಪ್ರೋಟೀನ್ ಡ್ರಿಂಕನ್ನು ಕುಡಿದು ಮುಗಿಸಿದ ನಂತರ ಮೊಬೈಲ್ ಹಿಡಿದು ಯಾರಿಗೋ ಕರೆ ಮಾಡಿ ಆಫೀಸಿನ ಕೆಲಸದ ಬಗ್ಗೆ ವಿಚಾರಿಸತೊಡಗಿದ. ಅಹಾನ ಕೆಳಗೆ ಬಂದವಳು ಪೇಪರ್ ಓದುತ್ತಿದ್ದ ತನ್ನ ತಂದೆಗೆ ಗುಡ್ ಮಾರ್ನಿಂಗ್ ಎಂದು ವಿಶ್ ಮಾಡಿ ಅಮಿತ್ ರೂಮಿಗೆ ತೆರಳಿ ಅವನಿಗೆ ಕಾಟ ಕೊಟ್ಟು ಅವನನ್ನು ಎಬ್ಬಿಸಿ ಅಡುಗೆ ಮನೆಗೆ ಬಂದಳು. ಮಮ್ಮಿ, ಏನು ತಿಂಡಿ ಮಾಡ್ತಿದ್ದೀಯಾ ಎಂದು ಅವರನ್ನು ಹಿಂದಿನಿಂದ ಬಳಸಿ ಕೇಳಿದಳು. 10 ನಿಮಿಷದ ಹಿಂದೆ ತಾನು ಇದೇ ಜಾಗದಲ್ಲಿದ್ದೆ ಎಂಬ ವಿಷಯವನ್ನು ಮರೆತೇ ಬಿಟ್ಟಿದ್ದಳು. ಸುಮಾರು 3 ವರ್ಷಗಳ ನಂತರ ತಮ್ಮ ಮಗಳನ್ನು ಮೊದಲಿನಂತೆ ಖುಷಿಯಾಗಿರುವುದನ್ನು ನೋಡಿದ ತಾಯಿಯ ಹೃದಯ ಬಹಳವೇ ಖುಷಿಪಟ್ಟಿತ್ತು. ನಿನ್ನ ಫೇವ್ರೇಟ್ ಪುಳಿಯೋಗರೆ ಎಂದವರು ಅವಳನ್ನು ತಮ್ಮ ಮುಂದೆ ನಿಲ್ಲಿಸಿಕೊಂಡು, ಗೊಂಬೆ, ನಿನಗೆ ನಮ್ಮ ಮೇಲೆ ಕೋಪ ಇಲ್ಲ ತಾನೆ ಎಂದು ಕೇಳಿದರು. ನಿಮ್ಮ ಮೇಲೆ ಕೋಪ ಯಾಕೆ ಮಾಡಿಕೊಳ್ಳಿ ಮಮ್ಮಿ ಎಂದಳು ಅನುಮಾನದಲ್ಲಿ. ನಿನಗೆ ಇಷ್ಟ ಇಲ್ಲ ಅಂದರೂ ಸಹ ಬಲವಂತವಾಗಿ ಅಗಸ್ತ್ಯನ ಜೊತೆ ನಿನ್ನ ಮದುವೆ ಮಾಡಿಸಿದ್ದಕ್ಕೆ ಎಂದರು ಕಣ್ಣು ತುಂಬಿಕೊಂಡು. ಅವರನ್ನು ತಬ್ಬಿ, ನೀವೇನು ತಪ್ಪು ಮಾಡಿಲ್ಲ ಮಮ್ಮಿ, ನಿಮ್ಮ ಮಗಳ ಜೀವನ ಸರಿ ಹೋಗಲು ಏನು ಮಾಡಬೇಕೋ ಅದನ್ನೇ ಮಾಡಿದ್ದೀರಾ ಎಂದವಳ ಕಣ್ಣುಗಳು ಅಂದಿನ ಘಟನೆಯನ್ನು ನೆನೆದು ತುಂಬಿ ಬಂದವು. ದುಃಖದಿಂದಲ್ಲ, ಬದಲಾಗಿ ಖುಷಿಯಿಂದ. ಅಗಸ್ತ್ಯನ ಜೊತೆ ನೀನು ಖುಷಿಯಾಗಿದ್ದೀಯಾ ಅಲ್ವಾ ಗೊಂಬೆ ಎಂದು ಅವಳ ಮೊಗವನ್ನು ಬೊಗಸೆಯಲ್ಲಿಡಿದು ಮಮತೆಯಿಂದ ಕೇಳಿದವರ ಪ್ರಶ್ನೆಗೆ ತುಂಬ ಎಂದವಳ ಕಣ್ಣುಗಳು ತುಂಬಿ ಹರಿದವು. ಅವಳ ಮಾತು ಕೇಳಿ ಸೌಮ್ಯರಿಗೆ ನಿರಾಳವಾಯಿತು. 2 ವರ್ಷಗಳು ಜೀವವೇ ಇಲ್ಲದ ಗೊಂಬೆಯಂತಿದ್ದ ಅವರ ಮಗಳು ಈಗ ಜೀವ ತುಂಬಿಕೊಂಡು ನಗುತ್ತಿರುವುದನ್ನು ನೋಡಿದವರಿಗೆ ಹೇಳಲಾರದಷ್ಟು ಆನಂದ ತರಿಸಿತು. ತಮ್ಮ ಮುಂದೆ ಹೀಗೆ ಕಣ್ಣು ತುಂಬಿಕೊಂಡು ನಿಂತಿದ್ದವಳನ್ನು ನೋಡಲಾಗದೆ, ಹೆಣ್ಣು ಮಕ್ಕಳು ಹೀಗೆ ಅತ್ತರೆ ಮನೆಗೆ ಶುಭವಲ್ಲ ಎಂದು ಅವಳ ಕಣ್ಣುಗಳನ್ನು ಒರೆಸಿ, ಹೋಗಿ ಸ್ನಾನ ಮಾಡಿ ಬಾ, ಎಲ್ಲರೂ ಒಟ್ಟಿಗೆ ತಿಂಡಿ ತಿನ್ನೋಣ ಎಂದರು. ಇಲ್ಲ, ತಿಂಡಿ ಮಾಡೋಕೆ ನಾನು ಕೂಡ ನಿಮಗೆ ಹೆಲ್ಪ್ ಮಾಡ್ತೀನಿ ಮಮ್ಮಿ ಎಂದು ಹಠ ಹಿಡಿದು ಅವರ ಜೊತೆ ಸೇರಿ ಬಗೆ ಬಗೆಯ ತಿಂಡಿ ತಯಾರಿಸಿದಳು. ಬಹುದಿನಗಳ ನಂತರ ತನ್ನಮ್ಮನ ಜೊತೆ ಸೇರಿ ಅಡುಗೆ ಮಾಡುವ ಅವಕಾಶವನ್ನು ಕಳೆದುಕೊಳ್ಳದಿರುವುದು ಒಂದು ಕಾರಣವಾದರೆ, ರೂಮಿಗೆ ಹೋದರೆ ಅಗಸ್ತ್ಯನಿಂದ ಗೋಳಾಡಿಸಿಕೊಳ್ಳಬೇಕಾಗುತ್ತದೆ ಎಂಬುದು ಇನ್ನೊಂದು ಕಾರಣವಾಗಿತ್ತು. ತಿಂಡಿ ತಯಾರಿಸಿದ ನಂತರ ಆಗಲೇ ತಡ ಆಗಿದೆ,
ಹೋಗಿ ಸ್ನಾನ ಮಾಡಿ ಬಾ ಎಂದು ಅವಳನ್ನು ಗದರಿ ಕಳುಹಿಸಿದರು ಸೌಮ್ಯ. ಗೊಣಗಿಕೊಳ್ಳುತ್ತಲೇ ರೂಮಿನ ಎದುರು ಬಂದು ನಿಂತವಳು ದೀರ್ಘವಾಗಿ ಉಸಿರು ತೆಗೆದುಕೊಂಡು ಹಿಂದಿನ ಬಾರಿಯಂತೆ ಬಾಗಿಲನ್ನು ಸ್ವಲ್ಪ ಮುಂದೆ ತಳ್ಳಿ ಒಳಗೆ ಹಿಣುಕಿ ನೋಡಿದಳು. ಅಗಸ್ತ್ಯ ಯಾರದ್ದೋ ಜೊತೆ ಫೋನಿನಲ್ಲಿ ಮಾತನಾಡುತ್ತಿರುವುದು ನೋಡಿದವಳು ಇದೇ ಸರಿಯಾದ ಸಮಯ ಎಂದುಕೊಂಡು ಬಾತ್ರೂಮಿನೊಳಗೆ ಓಡಿ ದಡ್ಡನೆ ಬಾಗಿಲು ಹಾಕಿಕೊಂಡು ನಿಟ್ಟುಸಿರು ಬಿಟ್ಟಳು. ಜೋರಾಗಿ ಶಬ್ದ ಕೇಳಿದಾಗ ಬೆಚ್ಚಿದ ಅಗಸ್ತ್ಯ ಬಾತ್ರೂಮಿನಿಂದ ಬರುತ್ತಿರುವ ನೀರಿನ ಸದ್ದು ಕೇಳುತ್ತಲೇ ಅಹಾನ ಸ್ನಾನ ಮಾಡುತ್ತಿರಬಹುದು ಎಂದುಕೊಂಡು ತನ್ನ ಕೆಲಸವನ್ನು ಮುಂದುವರೆಸಿದ. 20 ನಿಮಿಷದಲ್ಲಿ ಸ್ನಾನ ಮುಗಿಸಿದ ಅಹಾನ ಮೈಯನ್ನು ಒರೆಸಿಕೊಂಡ ನಂತರ ಬಟ್ಟೆ ಹಾಕಿಕೊಳ್ಳಲು ಹುಡುಕಾಡಿದರೆ ಬಾತ್ರೂಮಿನಲ್ಲಿ ಬಟ್ಟೆಗಳೇ ಇರಲಿಲ್ಲ. ಅಗಸ್ತ್ಯನ ದೃಷ್ಟಿಯಿಂದ ತಪ್ಪಿಸಿಕೊಳ್ಳುವ ಭರದಲ್ಲಿ ತಾನು ಬಟ್ಟೆ ತರುವುದನ್ನೇ ಮರೆತು ಬಿಟ್ಟಿರುವುದು ನೆನಪಾಗುತ್ತಲೇ ತಲೆ ಚಚ್ಚಿಕೊಂಡಳು ಹುಡುಗಿ. ತನ್ನ ದಡ್ಡತನ ನೆನೆದು ಅವಳಿಗೆ ಅವಳ ಮೇಲೆ ಹೇಳಲಾರದಷ್ಟು ಕೋಪ ಬಂದಿತ್ತು. ಈಗ ಕೋಪ ಮಾಡಿಕೊಳ್ಳುವ ಸಮಯವಲ್ಲ ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಂಡವಳಿಗೆ ಮುಂದೇನು ಮಾಡಬೇಕು ತಿಳಿಯಲಿಲ್ಲ. 2 ನಿಮಿಷ ಗಾಢವಾಗಿ ಯೋಚಿಸಿದ ನಂತರ ಏನೋ ನಿರ್ಧಾರ ಮಾಡಿದವಳಂತೆ ಟವಲನ್ನು ಭದ್ರವಾಗಿ ಸುತ್ತಿಕೊಂಡವಳು ಬಾಗಿಲನ್ನು ಸ್ವಲ್ಪವೇ ತೆರೆದು ಒಳಗೆ ಕಣ್ಣಾಡಿಸಿದಳು. ತನ್ನ ಮನೆಯಲ್ಲಿ ತಾನೇ ಕಳ್ಳಿಯ ರೀತಿ ಓಡಾಡುತ್ತಿರುವುದು ನೆನೆದು ಅವಳಿಗೆ ಅಸಾಧ್ಯವಾದ ಕೋಪ ಬಂತು. ಇದಕ್ಕೆಲ್ಲ ಕಾರಣನಾದ ಅಗಸ್ತ್ಯನನ್ನು ಹಿಡಿದು 4 ಚಚ್ಚಿಬಿಡಬೇಕು ಎನಿಸಿತು. ರೂಮನ್ನು ಒಮ್ಮೆ ನೀಟಾಗಿ ಗಮನಿಸಿದವಳಿಗೆ ಎಲ್ಲಿಯೂ ಅಗಸ್ತ್ಯನ ಸುಳಿವು ಸಿಗಲಿಲ್ಲ. ಅಗಸ್ತ್ಯ ಕೆಳಗೆ ಹೋಗಿರಬೇಕು. ಅವರು ಬರುವಷ್ಟರಲ್ಲಿ ಬಟ್ಟೆ ಹಾಕಿಕೊಂಡು ಬಿಡೋಣ ಎಂದುಕೊಂಡವಳು ಬಾತ್ರೂಮಿನ ಬಾಗಿಲು ತೆಗೆಯುವುದಕ್ಕೂ ಹೊರಗಡೆಯಿಂದ ಅಗಸ್ತ್ಯ ಬರುವುದಕ್ಕೂ ಸರಿಹೋಯಿತು. ಅವನನ್ನು ನೋಡಿದವಳೆ ಪುನಃ ಬಾತ್ರೂಮ್ಗೆ ನುಗ್ಗಿ ದಢಾರನೆ ಬಾಗಿಲು ಹಾಕಿಕೊಂಡು ಅದಕ್ಕೆ ಹೊರಗೆ ನಿಂತು ಉಫ್, ಜಸ್ಟ್ ಮಿಸ್ ಎಂದುಕೊಂಡಳು. ಫೋನಿನಲ್ಲಿ ಏನನ್ನೋ ನೋಡುತ್ತಾ ಒಳಗೆ ಬಂದವನು ಬಾಗಿಲು ಹಾಕಿದ ಸದ್ದಿಗೆ ಬೆಚ್ಚಿ ಇನ್ನೇನು ಫೋನನ್ನು ಬೀಳಿಸಬೇಕು ಎಂದುಕೊಳ್ಳುವಷ್ಟರಲ್ಲಿ ಅದ್ಯಾವುದೋ ಮಾಯೆಯಲ್ಲಿ ಫೋನನ್ನು ಹಿಡಿದು ಜೇಬಿಗೆ ಹಾಕಿಕೊಂಡು ಅಹಾನ, ಆರ್ ಯು ಓಕೆ ಎಂದು ಬಾತ್ರೂಮಿನ ಬಾಗಿಲನ್ನು ಬಡಿದನು. ಅಹಾನ ಬಾತ್ರೂಮಿನಲ್ಲಿ ಜಾರಿ ಬಿದ್ದು ಬಿಟ್ಟಳ ಎಂದು ಗಾಬರಿಪಟ್ಟ. ನೋ, ಐ ಆಮ್ ಓಕೆ ಎಂದು ಒಳಗಿನಿಂದ ಕೂಗಿದಳು. ಮತ್ತೇನದು ಸದ್ದು ಮರು ಪ್ರಶ್ನಿಸಿದನು. ಅವಳ ಉತ್ತರ ಅವನಿಗೆ ಅವಳ ಮಾತಿನ ಮೇಲೆ ನಂಬಿಕೆ ಹುಟ್ಟಿಸಲಿಲ್ಲ. ಇಟ್ಸ್ ನಥಿಂಗ್ ಎಂದವಳ ತಲೆಗೆ ಏನೋ ಹೊಳೆಯುತ್ತಿದ್ದಂತೆ ಅಗಸ್ತ್ಯ ಒಂದು ಹೆಲ್ಪ್ ಮಾಡೋದಕ್ಕಾಗುತ್ತಾ ಎಂದಳು. ಟೆಲ್ ಮೀ ಎಂಬ ಅವನ ಧ್ವನಿ ಕೇಳಿಸಿದ ತಕ್ಷಣವೇ ಕೆಳಗೆ ಹೋಗಿ ಅಮ್ಮನ್ನ ಸ್ವಲ್ಪ ರೂಮ್ಗೆ ಕಳಿಸೋದಕ್ಕಾಗುತ್ತಾ ಎಂದಳು. ಯಾಕೆ, ಏನಾದರೂ ಪ್ರಾಬ್ಲಮ್ಮಾ ಎಂದನು ಅವಳ ಮಾತಿನ ಅರ್ಥವಾಗದೆ. ಹಾಗೇನಿಲ್ಲ, ನೀವು ಕೆಳಗೆ ಹೋಗಿ ಅಮ್ಮನ್ನ ಮೇಲೆ ಕಳಿಸಿ ಎಂದವಳಿಗೆ ಅವನ ಪ್ರಶ್ನೆಗಳಿಂದ ಕಿರಿಕಿರಿಯಾಗತೊಡಗಿತು. ಏನು ಅಂತ ಹೇಳು, ಅದನ್ನು ನಾನೇ ಮಾಡ್ತೀನಿ. ಅವನು ಹಠ ಬಿಡಲಿಲ್ಲ. ಅಗಸ್ತ್ಯ ಪ್ಲೀಸ್ ಎಂಬವಳ ಬೇಡಿಕೆಗೆ ಅಹಾನ ಎಂಬ ಗಂಭೀರವಾದ ಧ್ವನಿ ಕೇಳಿ ಬಂದಾಗ ನಾನು ಬಟ್ಟೆ ತರೋದನ್ನು ಮರೆತು ಬಿಟ್ಟಿದ್ದೀನಿ. ಈಗ ಹೋಗಿ ಅಮ್ಮನ್ನ ಕಳಿಸಿ ಪ್ಲೀಸ್ ಎಂದವಳಿಗೆ ಅವನ ಜೊತೆ ವಾದ ಮಾಡಿ ಸಾಕಾಗಿತ್ತು. ಅಹಾನಳ ಮಾತನ್ನು ಕೇಳುತ್ತಿದ್ದ ಹಾಗೆ ಅಗಸ್ತ್ಯನ ತಲೆಯಲ್ಲಿ ತುಂಟ ಆಲೋಚನೆಯೊಂದು ಮೂಡಿತ್ತು. ತಡ ಮಾಡದೆ ಅದನ್ನು ಕಾರ್ಯರೂಪಕ್ಕೆ ತಂದ. ನಾನು ಈಗ ತಾನೇ ಕೆಳಗಡೆಯಿಂದ ಬಂದೆ. ಅತ್ತೆ ತುಂಬ ಬ್ಯುಸಿ ಇದ್ದಾರೆ. ಸೌಮ್ಯ ಅವರು ಬಿಡುವಿದ್ದರೂ ಕೂಡ ಸುಳ್ಳು ಹೇಳಿದ. ಅತ್ತ ಕಡೆಯಿಂದ ಹೌದಾ ಎಂಬ ಅಹಾನಳ ಸೋತ ಧ್ವನಿ ಕೇಳಿತು. ಛೆ, ಅಮ್ಮ ಕೂಡ ಕೆಳಗೆ ಬ್ಯುಸಿ ಇದ್ದಾರೆ. ಅವರನ್ನು ಮೇಲೆ ಕರೆಯೋಕ್ಕಾಗೋಲ್ಲ. ಅವರು ಬಂದರೂ ಸಹ ಬಟ್ಟೆ ಇಟ್ಕೊಂಡು ಸ್ನಾನಕ್ಕೆ ಹೋಗಬಾರ್ದ ಅಂತ ನನಗೆ ಬೈತಾರೆ. ಅದರ ಜೊತೆಗೆ ನನ್ನನ್ನು ಮೇಲೆ ಕರೆಯುವುದರ ಬದಲು ನಿನ್ನ ಗಂಡನ ಕೈಯಲ್ಲೇ ಬಟ್ಟೆ ತೆಗೆಸಿಕೊಳ್ಳುವುದಕ್ಕೆ ಆಗ್ತಿರ್ಲಿಲ್ವಾ ಅಂತ ಪ್ರವಚನ ಬೇರೆ ಶುರು ಮಾಡಿಬಿಡುತ್ತಾರೆ. ನಾವಿಬ್ಬರು ಚೆನ್ನಾಗಿದ್ದೇವೆ ಎಂದು ಅಮ್ಮನಿಗೇನೋ ಹೇಳಿದ್ದೇನೆ. ಆದರೆ ನಮ್ಮಿಬ್ಬರ ನಡುವೆ ಅಷ್ಟೊಂದು ಅನ್ಯೋನ್ಯತೆ ಇಲ್ಲ ಅಂತ ಅವರಿಗೆ ಗೊತ್ತಿಲ್ಲ. ನಾವಿಬ್ಬರು ಈಗ ತಾನೇ ಒಬ್ಬರಿಗೊಬ್ಬರು ಹೊಂದಿಕೊಳ್ಳಲು ಪ್ರಯತ್ನಿಸಲು ಶುರು ಮಾಡಿದ್ದೇವೆ. ಅದು ಕೂಡ ಗಂಡ ಹೆಂಡತಿಯಾಗಿಲ್ಲ, ಕೇವಲ ಗೆಳೆಯರಾಗಿ. ಅದೂ ಅಲ್ಲದೆ ನಾನು ಅಗಸ್ತ್ಯನನ್ನು ನನ್ನ ಬಟ್ಟೆ ತೆಗೆದುಕೊಡಿ ಎಂದು ಕೇಳಿದರೆ ಅವರು ನನ್ನನ್ನು ಇನ್ನೂ ಹೆಚ್ಚು ಕಾಡಿಸಿ ಗೋಳಾಡಿಸಿ ಬಿಡುತ್ತಾರೆ. ಅವರನ್ನು ಕೇಳೋದಕ್ಕಿಂತ ಅವರು ರೂಮ್ನಿಂದ ಹೊರಗೆ ಹೋದ ನಂತರ ನಾನೇ ಬಟ್ಟೆ ತಗೊಂಡು ಹಾಕಿಕೊಳ್ಳುವುದು ಉತ್ತಮ ಎಂದುಕೊಂಡಳು. ಅಹಾನಾಳ ಸೋತ ಧ್ವನಿ ಕೇಳಿ ಮುಗುಳ್ನಕ್ಕವನು ಐ ಕ್ಯಾನ್ ಹೆಲ್ಪ್ ಯು ಇಫ್ ಯು ವಾಂಟ್ ಎಂದು ರಾಗ ಎಳೆದನು. ಅವನ ಧ್ವನಿಯಲ್ಲಿದ್ದ ತುಂಟತನವನ್ನು ಗುರುತಿಸಿದವಳು ಅವರು ಈಗ ಖಂಡಿತ ಏನಾದರೂ ಹೇಳಿ ನನ್ನನ್ನು ರೇಗಿಸುತ್ತಾರೆ ಎಂದು ಅರಿತುಕೊಂಡಳು. ಆದರೂ ಸಹ ಅವಳಿಗರಿವಿಲ್ಲದಂತೆಯೇ ಸರಿ ಎಂದು ಸುರಿದ್ದಳು. ಅದರ ಮರುಕ್ಷಣವೇ ನನ್ನದೊಂದು ಕಂಡೀಷನ್ ಇದೆ, ಅದಕ್ಕೆ ಒಪ್ಪಿಕೊಂಡ್ರೆ ನಿನ್ನ ಕೆಲಸ ಮಾಡುತ್ತೇನೆ ಎಂದನು. ಅನುಮಾನದಲ್ಲಿಯೇ ಏನು ಎಂದಿದ್ದಳು.
ಬೆಳಗ್ಗೆ ನಾನು ಕೊಟ್ನಲ್ಲ, ಅದನ್ನು ವಾಪಸ್ ನನಗೆ ಕೊಟ್ಟು ಬಿಡು, ಅಷ್ಟೇ, ಸಿಂಪಲ್ ಎಂದನು ಭುಜ ಕುಣಿಸಿ. ಆದರೆ ಅವನು ಹಾಗೆ ಮಾಡಿದ್ದು ಬಾತ್ರೂಮಿನ ಬಾಗಿಲಿನ ಹಿಂದೆ ನಿಂತಿರುವವಳಿಗೆ ಹೇಗೆ ಕಾಣಿಸಬೇಕು? ಹುಡುಗಿ ಮೊದಲೇ ಗಾಬರಿಗೊಂಡಿದ್ದರಿಂದ ಅವನು ಯಾವುದರ ಬಗ್ಗೆ ಕೇಳುತ್ತಿದ್ದಾನೆ ಎಂದು ಒಂದು ನಿಮಿಷ ಯೋಚಿಸಿದರೂ ಸಹ ಅವಳ ತಲೆಗೆ ಹೊಳೆಯಲೇ ಇಲ್ಲ. ಬೆಳಗ್ಗೆ ನನಗೆ ನೀವೇನು ಕೊಟ್ರಿ ಎಂದಳು ಪದ್ದಿಯಂತೆ. ಅದೇ ಕಾರಣದಿಂದ ನಾನು ಈಗ ಈ ಪರಿಸ್ಥಿತಿಯಲ್ಲಿರುವುದು ಎಂದು ಅವಳಿಗೆ ಮರೆತೇ ಹೋಗಿತ್ತು. ಇಷ್ಟು ಬೇಗ ಮರೆತು ಬಿಟ್ಟರೆ ಹೇಗೆ ಅಹಾನ? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನೀನು ಬಾಲ್ಕನಿಯಲ್ಲಿ ನಿಂತು ನನ್ನನ್ನು ತಿನ್ನುವವಳ ರೀತಿ ನೋಡ್ತಾ ನಿಂತಿದ್ದೆ. ನಂತರ ನಾನು ಎಂದು ಅವನಿಗೆ ಮುಂದುವರೆಸಲು ಬಿಡದೆ ಸ್ಟಾಪ್ ಎಂದು ಬಾತ್ರೂಮಿನೊಳಗಿನಿಂದಲೇ ಜೋರಾಗಿ ಕಿರುಚಿದಳು. ಅಗಸ್ತ್ಯ ಅವಳ ಕೆನ್ನೆಯನ್ನು ಚುಂಬಿಸಿದ್ದು ಈಗ ಅವಳ ದಟ್ಟ ತಲೆಗೆ ಹೊಳೆದಿತ್ತು. ಆ ಘಟನೆಯನ್ನು ನೆನೆದು ನಾಚಿಕೆಗೋ ಮುಜುಗರಕ್ಕೋ ಅವಳ ಕೆನ್ನೆಗಳು ಬಿಸಿಯಾಗತೊಡಗಿದವು. ಕ್ಷಣ ಸುಧಾರಿಸಿಕೊಂಡವಳು, ನಿಮ್ಮ ಸಹಾಯ ನನಗೆ ಬೇಕಾಗಿಲ್ಲ ಅಗಸ್ತ್ಯ, ಹಾಗೆ ನಾನು ನಿಮಗೆ ಮುತ್ತು ಕೊಡುತ್ತೇನೆ ಎಂಬ ಆಸೆಯನ್ನು ಬಿಟ್ಟು ಬಿಡಿ. ತನ್ನನ್ನು ಇಷ್ಟೊಂದು ಕಾಡಿಸುತ್ತಿರುವವನ ಮೇಲೆ ಕೋಪ ಬಂದು ಬಿಟ್ಟಿತ್ತು ಅವಳಿಗೆ. ಸರಿ ಬಿಡು, ನಿನಗೆ ಇಷ್ಟ ಇಲ್ಲ ಅಂದರೆ ಬೇಡ, ದಿನಪೂರ್ತಿ ಬಾತ್ರೂಮ್ನೊಳಗೆ ಇರು. ಬರುತ್ತಿದ್ದ ನಗವನ್ನು ಕಷ್ಟಪಟ್ಟು ತಡೆ ಹಿಡಿದು ಹೇಳಿದ. ನೀವು ಮೊದಲು ಕೆಳಗೆ ಹೋಗಿ, ನಂತರ ನಾನೇ ಹೊರಗಡೆ ಬಂದು ಬಟ್ಟೆ ತಗೋತೀನಿ ಎಂದಳು ಕಿರಿಕಿರಿಯಲ್ಲಿ. ನೀನು ನನ್ನ ಮಾತಿಗೆ ಒಪ್ಪದಿದ್ದ ಮೇಲೆ ನಾನು ಸಹ ನಿನ್ನ ಮಾತಿಗೆ ಒಪ್ಪೋದಿಲ್ಲ. ಅವನು ಸಹ ಹಠ ಹಿಡಿದ. ಗೋಡೆಗೆ ಒರಗಿ ಕಣ್ಣು ಮುಚ್ಚಿದವಳು ನಿಟ್ಟುಸಿರು ಬಿಟ್ಟು ಅಗಸ್ತ್ಯ ಪ್ಲೀಸ್ ಎಂದಳು. ಅತ್ತ ಕಡೆಯಿಂದ ಬಂದ ಉತ್ತರ ನೋ. ಅಗಸ್ತ್ಯ ಪ್ಲೀಸ್, ಕೆಳಗಡೆ ಎಲ್ಲರೂ ನಮಗಾಗಿ ಕಾಯ್ತಿರ್ತಾರೆ. ನಾವು ಇಷ್ಟೊಂದು ತಡ ಮಾಡಿದ್ರೆ ನಮ್ಮ ಬಗ್ಗೆ ಏನಂದುಕೊಳ್ಳೋದಿಲ್ಲ. ಅವನನ್ನು ಒಪ್ಪಿಸಲು ಇನ್ನೊಂದು ಪ್ರಯತ್ನ ಮಾಡಿದಳು. ಇನ್ನೇನೆಂದುಕೊಳ್ತಾರೆ? ಗಂಡ ಹೆಂಡತಿ ರೋಮ್ಯಾನ್ಸ್ ಮಾಡ್ತಿದ್ದಾರೆ ಅಂದ್ಕೊಳ್ತಾರೆ ಅಷ್ಟೇ ಎಂದು ಜೋರಾಗಿ ನಕ್ಕನು. ಅಗಸ್ತ್ಯ ಎಂದು ಕೋಪದಲ್ಲಿ ಜೋರಾಗಿ ಕಿರುಚಿದಳು ಅಹಾನ. ಓಕೆ ಸಾರಿ, ತಮಾಷೆ ಮಾಡಿದೆ ಅಷ್ಟೇ. ಬಟ್ಟೆ ಎಲ್ಲಿದೆ ಹೇಳು, ನಾನು ತೆಗೆದುಕೊಡ್ತೇನೆ ಎಂದ. ಏನೂ ಬೇಡ, ನೀವು ಇಲ್ಲಿಂದ ಹೋಗಿ ಅಷ್ಟೇ ಸಾಕು ಎಂದಳು ಕಿರಿಕಿರಿಯಲ್ಲಿ. ಕಮ್ಮಾನ್ ಅಹಾನ, ಐ ವಾಸ್ ಜಸ್ಟ್ ಜೋಕಿಂಗ್ ಎಂದನು. ಅವನ ಧ್ವನಿಯಲ್ಲಿದ್ದ ಪ್ರಾಮಾಣಿಕತೆಯನ್ನು ಗುರುತಿಸಿ, ಕಬೋರ್ಡ್ ಕೆಳಗೆ ಗ್ರೀನ್ ಕಲರ್ದು ಒಂದು ಸೀರೆ ಇಟ್ಟಿದ್ದೀನಿ, ಅದನ್ನು ತೆಗೆದುಕೊಂಡು ಬನ್ನಿ ಎಂದಳು. 2 ನಿಮಿಷ ಹುಡುಕಾಟದ ನಂತರ ಬಾತ್ರೂಮಿನ ಬಳಿ ಬಂದವನು ಬಾಗಿಲಿನ ಮೇಲೆ ನಾಕ್ ಮಾಡಿ, ಅಹಾನ ನಿನ್ನ ಬಟ್ಟೆ ಎಂದ. ಸ್ವಲ್ಪವೇ ಬಾಗಿಲನ್ನು ತೆರೆದವಳು ಹಿಂದೆ ನಿಂತು ಕೈಯನ್ನು ಮಾತ್ರ ಹೊರಚಾಚಿ ಕೊಡಿ ಎಂದಳು. ಅವಳನ್ನು ಹೆಚ್ಚು ಕಾಡಿಸದೆ ತಂದಿದ್ದ ಬಟ್ಟೆಯನ್ನು ಅವಳ ಕೈಗಿಟ್ಟ. ಅಹಾನ ತಕ್ಷಣವೇ ತನ್ನ ಕೈಯನ್ನು ಒಳಗೆಳೆದುಕೊಂಡು ಬಾಗಿಲು ಹಾಕಿ ನಿಟ್ಟುಸಿರು ಬಿಟ್ಟವಳು ತನ್ನ ಕೈಯಲ್ಲಿದ್ದ ಬಟ್ಟೆಯನ್ನು ನೋಡಿದ ತಕ್ಷಣ ಅಗಸ್ತ್ಯ ಎಂದು ಮತ್ತೊಮ್ಮೆ ಒಳಗಿನಿಂದ ಕೂಗಿದಳು. ಅವಳು ತನ್ನನ್ನು ಕರೆಯುತ್ತಾಳೆ ಎಂದು ಮೊದಲೇ ತಿಳಿದಿದ್ದರಿಂದ ಅಲ್ಲಿಯೇ ನಿಂತಿದ್ದವನು ತಕ್ಷಣವೇ ಹಾಂ ಎಂದಿದ್ದ. ನಾನು ನಿಮಗೆ ಸೀರೆ ಕೊಡಿ ಎಂದಿದ್ದು, ಈ ಜೀನ್ಸ್ ಪ್ಯಾಂಟ್ ಮತ್ತು ಟಾಪ್ನಲ್ಲ ಎಂದಳು ಕಿರಿಕಿರಿಯಲ್ಲಿ. ವಾಟ್ಸ್ ರಾಂಗ್ ಇನ್ ದಟ್ ಅಹಾನ ಎಂದು ಅತ್ತ ಕಡೆಯಿಂದ ಕೂಗಿದ. ಇದು ಸೀರೆ ಅಲ್ಲ, ಅದೇ ಪ್ರಾಬ್ಲಮ್ ಎಂದಳು. ಸಿ ಅಹಾನ, ನಾವಿಬ್ಬರು ಇವತ್ತು ಹೊರಗಡೆ ಸುತ್ತಾಡಕ್ಕೆ ಹೋಗ್ತಿದ್ದೀವಿ, ಸೊ ಏನಾದರೂ ಕಂಫರ್ಟಬಲ್ ಇರೋ ಬಟ್ಟೆ ಹಾಕ್ಕೊಳ್ಳಿ ಅಂತ ನಾನೇ ಈ ಬಟ್ಟೆ ಸೆಲೆಕ್ಟ್ ಮಾಡಿದ್ದು ಎಂದನು. ಅಗಸ್ತ್ಯ ಎಂದಳು ಸೋತ ಧ್ವನಿಯಲ್ಲಿ. ಅಹಾನ, ನೋ ಮೋರ್ ಡಿಸ್ಕಷನ್ ಆನ್ ದಿಸ್ ಟಾಪಿಕ್, ನಾನು ಕೆಳಗಡೆ ಇರ್ತೇನೆ, ಬೇಗ ಬಾ ಎಂದು ಹೇಳಿ ಹೊರಟು ಹೋದ. ಅವನ ಹೆಜ್ಜೆಯ ಶಬ್ದ ಸ್ತಬ್ಧವಾಗುತ್ತಿದ್ದ ಹಾಗೆ ತನ್ನ ಕೈಯಲ್ಲಿರುವ ಬಟ್ಟೆಯನ್ನು ನೋಡಿ ಮುಗುಳ್ನಕ್ಕವಳು ಅದನ್ನು ತೊಟ್ಟು ಹೊರಗೆ ಬಂದು ಕನ್ನಡಿಯ ಮುಂದೆ ಬಂದು ನಿಂತಳು. ಕಪ್ಪು ಬಣ್ಣದ ಪ್ಯಾಂಟ್ ಹಾಗೂ ಗುಲಾಬಿ ಬಣ್ಣದ ತುಂಬುದೋಳಿನ ಟೀ ಶರ್ಟ್ ಧರಿಸಿ ಬಹಳ ಮುದ್ದಾಗಿ ಕಾಣುತ್ತಿದ್ದಳು. ಕೂದಲಿನಿಂದ ಟವಲನ್ನು ಬಿಚ್ಚಿ ಹಾಗೆ ಹಾರಲು ಬಿಟ್ಟು ಮುಖಕ್ಕೆ ಕ್ರೀಮ್ ಪೌಡರ್ ಹಾಕಿಕೊಂಡು ತುಟಿಗೆ ಲಿಪ್ಸ್ಟಿಕ್ ಹಚ್ಚಿ ಹಣೆಗೆ ಕುಂಕುಮವಿಟ್ಟು ಕೆಳಗೆ ಬಂದವಳು ದೇವರ ಮನೆಗೆ ತೆರಳಿ ಪೂಜೆ ಮಾಡಿದ ನಂತರ ಅಡುಗೆ ಮನೆಗೆ ಬಂದಳು. ಅವಳ ಅವತಾರ ನೋಡಿ ಹುಬ್ಬುಗಂಟುಕಿದ ಸೌಮ್ಯ, ಅಹಾನ, ಇದೇನು ಬಟ್ಟೆ ಹಾಕಿದ್ದೀಯಾ? ಲಕ್ಷಣವಾಗಿ ಸೀರೆ ಹಾಕ್ಕೋಬಾರ್ದಾ? ನಿನ್ನನ್ನು ಈ ಅವತಾರದಲ್ಲಿ ನೋಡಿ ಅಗಸ್ತ್ಯ ಏನು ಅಂದ್ಕೊಳ್ಳೋದಿಲ್ಲ ಎಂದು ಗದರಿದರು. ಏನೂ ಅಂದ್ಕೊಳ್ಳೋದಿಲ್ಲ ಮಮ್ಮಿ, ಯಾಕಂದರೆ ಈ ಬಟ್ಟೆ ಧರಿಸು ಅಂತ ಅವರೇ ಹೇಳಿದ್ದು ಎಂದಳು. ಈಗಿನ ಕಾಲದ ಮಕ್ಕಳು ಎಂದು ಮುಗುಳ್ನಕ್ಕು ಅಡ್ಡಡ್ಡ ತಲೆಯಾಡಿಸಿದವರು, ತಗೋ ಇದನ್ನು ಡೈನಿಂಗ್ ಟೇಬಲ್ ಮೇಲಿಡು ಎಂದು ತಿಂಡಿ ತುಂಬಿದ ಪಾತ್ರೆಯನ್ನು ಅವಳ ಕೈಗಿಟ್ಟರು. ಅಹಾನ ಅಡುಗೆ ಮನೆಯಿಂದ ಹೊರಗೆ ಬರಲೆಂದು ಕಾಯುತ್ತಿದ್ದ ಅಗಸ್ತ್ಯ ಅವಳು ಹೊರ ಬಂದ ತಕ್ಷಣ ಹುಬ್ಬು ಹಾರಿಸಿ ಕಣ್ಣು ಮಿಟುಕಿಸಿದ್ದನು. ಅದನ್ನು ಗಮನಿಸಿದ ಅಹಾನ ಕಣ್ಣಲ್ಲೇ ಅವನನ್ನು ಗದರಿದ್ದಳು. ಆದರೆ ಅವಳಿಗೆ ತಿಳಿಯದಂತೆ ಅವಳ ಕೆನ್ನೆಗಳು ಕೆಂಪೇರಿದ್ದವು.
ಅದನ್ನು ಗಮನಿಸಿದ ಅಹಾನಾಳ ಅಪ್ಪ ಮತ್ತು ಅವಳ ತಮ್ಮ ಮುಗುಳ್ನಕ್ಕೂ ಸುಮ್ಮನಾದರು. ನಂತರ ಎಲ್ಲರೂ ಕುಳಿತು ತಿಂಡಿ ತಿಂದರು. ಅಹಾನಾಳ ತಮ್ಮ ಅಮಿತ್ಗೆ ಸ್ಕೂಲಿಗೆ ಹೋಗಬೇಕಾಗಿದ್ದರಿಂದ ಇಷ್ಟವಿಲ್ಲದಿದ್ದರೂ ಸಹ ಗೊಣಗಿಕೊಂಡೇ ಸ್ಕೂಲ್ಗೆ ಹೊರಟು ಹೋದ. ಅವಳ ತಂದೆಯು ಕಾಫಿ ತೋಟದಲ್ಲಿ ಕೆಲಸವಿದೆಯೆಂದು ಹೊರಟು ಹೋದರು. ಅಗಸ್ತ್ಯ ಅಹಾನಾಗೆ ತಯಾರಾಗಿ ಬರಲು ತಿಳಿಸಿ ಸೌಮ್ಯರವರ ಜೊತೆ ಮಾತಾಡುತ್ತಾ ಕುಳಿತಿದ್ದನು. ಮೆಟ್ಟಿಲು ಹತ್ತಿ ರೂಮ್ಗೆ ಬಂದ ಅಹಾನ ಇಳಿಬಿಟ್ಟಿದ್ದ ತನ್ನ ಕೂದಲನ್ನು ಸಿಕ್ಕು ಬಿಡಿಸಿಕೊಂಡು ಜುಟ್ಟು ಕಟ್ಟಿಕೊಂಡಳು. ಮೊದಲೇ ಬಟ್ಟೆ ಹಾಕಿಕೊಂಡು ಅಲಂಕಾರ ಮಾಡಿಕೊಂಡಿದ್ದರಿಂದ ಹೆಚ್ಚು ಸಮಯ ತೆಗೆದುಕೊಳ್ಳದೆ ಉಳಿದ ಕೆಲಸಗಳನ್ನು ಮುಗಿಸಿಕೊಂಡು ಪರ್ಸ್ ಮತ್ತು ಸ್ಕೂಟಿ ಕೀಯನ್ನು ಹಿಡಿದು ಕಾಲಿಗೆ ಶೂ ಧರಿಸಿ ಕೆಳಗೆ ಬಂದಳು. ಅವಳನ್ನು ನೋಡುತ್ತಿದ್ದ ಹಾಗೆ ಅಗಸ್ತ್ಯ ಸೌಮ್ಯರವರ ಜೊತೆ ಮಾತಾಡೋದನ್ನು ನಿಲ್ಲಿಸಿ ಹೊರಡೋಣ್ವಾ ಎಂದನು. ಅಹಾನ ಹ್ಞೂ ಎಂದು ತಲೆಯಾಡಿಸಿದ ತಕ್ಷಣ ಕಾರಿನ ಕೀಯನ್ನು ಹಿಡಿದು ಹೊರಗೆ ಬಂದನು. ಸಂಜೆಗೆ ಬರ್ತೀವಿ ಮಮ್ಮಿ ಎಂದು ಕೂಗುತ್ತಾ ಅಹಾನ ಅಗಸ್ತ್ಯನ ಹಿಂದೆ ಓಡಿದಳು. ಸೌಮ್ಯ ನಕ್ಕು ಅಡುಗೆ ಮನೆಗೆ ಹೋದರು. ಸಂಚಿಕೆ ಮುಂದುವರಿಯುತ್ತದೆ. ಇಂದಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಪ್ಪದೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡುವುದನ್ನು ಮರೆಯದಿರಿ.